ಬನ್ನಿ ಹೋಗೋಣ ನಮ್ಮ ಕುದುರೆಮುಖದ ಹೂವಿನ ಪಾರ್ಕ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಬ್ರಿಡ್ಜ್ ಮೇಲೆ ನೋಡಿ ಯಾವ ಥರ ಇದೆ ಅಂತೇಳಿ. ಫುಲ್ಲು ನೋಡ್ಕೊಳ್ಳಿ ಸೈಡ್ ಪೂರ್ತಿ. ಆವಾಗಲೇ ಬ್ರಿಡ್ಜ್ ಮೇಲೆ ಹೈವೇ ಮಾಡಿಬಿಟ್ಟಾರೆ ನೋಡಿ. ರೋಡ್ ಯಾವ ಥರ ಇದೆ ಅಂತೇಳಿ. 30-40 ವರ್ಷ ಆದ್ರೂ ಇನ್ನೂ ಗಟ್ಟಿಯಾಗಿದೆ. ಇವಾಗ ರೋಡೆಲ್ಲ 3-4 ತಿಂಗಳಿಗೆ ಎದ್ದು ಬರುತ್ತೆ ಡಾಂಬರ್ ಎಲ್ಲ. ಬಿಡಿ ರೋಡಿನ ವಿಷಯ ಬಿಡಿ, ಬೇಡ ನಮಗೆ. ನೋಡಿ ನಮ್ಮ ಕುದುರೆಮುಖ ನೋಡ್ಕೊಂಬರೋಣ. ಕುದುರೆಮುಖದ ಹೂವಿನ ಪಾರ್ಕ್ ನೋಡ್ಕೊಂಬರೋಣ. ನೋಡಿ ಪೂರ್ತಿ ಬಿದ್ದುಬಿಟ್ಟಿದೆ ಎಲ್ಲ ಪೂರ್ತಿ. ಬನ್ನಿ ಹೋಗೋಣ, ಹಾಗೆ ನೋಡ್ಕೊಂಬರೋಣ. ಸೈಡೆಲ್ಲ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತೇಳಿ. ಮರ ಎಲ್ಲ ಬಿದ್ದುಬಿಟ್ಟಿದೆ ಇಲ್ಲಿ, ಎಂತ ಏನು ಕಾಣ್ತಾ ಇಲ್ಲ ನೋಡಿ. ಪೂರ್ತಿ ರೋಡು, ನಾನು ಬಿಟ್ಟರೆ ಯಾರೂ ಇಲ್ಲ. ಗಿಡ ಮರಗಳು ಮಾತ್ರ ಇರೋದು ನೋಡಿ. ಸುತ್ತ ನೋಡ್ಕೊಳ್ಳಿ. ರೈಟ್ ಸೈಡಲ್ಲಿ ಕಾರುಗಳು ಬೈಕ್ಗಳು ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇದು. ಆವಾಗ ಬನ್ನಿ ಒಳಗೋಣ, ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ನೋಡಿ ಇದು ಎಂಟ್ರೆನ್ಸ್, ಪಾರ್ಕಿನ ಎಂಟ್ರೆನ್ಸ್ ಇದು. ಒಳಗೋಣ, ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಇಲ್ಲೆಲ್ಲ ಕೂತ್ಕೊಂಡು ಜಾರ್ಕೊಂಡು ಇಲ್ಲಿ ಆಡ್ತಿದ್ವಿ, ಅದೇ ನೆನಪುಗಳು ಇಲ್ಲಿ ಪೂರ್ತಿ ಬಂದರೆ. ಬನ್ನಿ ಮುಂದೆ ಹೋಗೋಣ, ಗೇಟ್ ಹತ್ರ ಹೋಗೋಣ. ಮಗಲ್ಲ ಓಪನ್ ಮಾಡಲ್ಲೋ ಗೇಟು ಅಂತ ಹೇಳಿದೆ, ಅದು ಓಪನ್ ಆಗಿಲ್ಲ. ಬಂದು ನೋಡಲ್ಲ ಯಾವ ಥರ ಇದೆ ಅಂತೇಳಿ, ಆಮೇಲೆ ಓಪನ್ ಆಗುತ್ತೋ ಇಲ್ಲ ಅಂತ ನೋಡು ಅಂತ ಬಂದು ನೋಡಿದ್ರೆ ಬೀಗ ಹಾಕ್ಬಿಟ್ಟವ್ರೆ. ಹಾಗಾಗಿ ನೋಡಿ ಈ ಥರ ಇದೆ ಒಳಗೆ ಹಂಗೆ ನಡ್ಕೊಂಡು ಹೋದರೆ ನೋಡಿ. ಇಲ್ಲಿ ಮರ ಬಿದ್ದಿದೆಯಲ್ಲ, ಶೋಕೇಶ್ ಮರ. ಇದು ಆನೆ ಬೀಳಿಸಿರೋದು 3-4 ವರ್ಷ ಹಿಂದುಗಡೆ. ಅವಾಗ ಆನೆ ಕಟ್ಟ ಜಾಸ್ತಿ ಇತ್ತು. ಇವಾಗ ಆನೆಗಳಿಲ್ಲ, ಎಂತ ಇಲ್ಲ ನೋಡಿ. ಪೂರ್ತಿ ಕ್ರಿಸ್ಮಸ್ ಮರ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿದೆ. ಈ ಕಡೆ ಸೈಡ್ ಇದೆಯಲ್ಲ, ಇದು ಪೂರ್ತಿ ಹೂವಿನ ಗಿಡ ಎಲ್ಲ ಇತ್ತು ಇಲ್ಲಿ ನೋಡಿ. ಆಲ್ಮೋಸ್ಟ್ ಜನ ನೋಡಿದ ತಕ್ಷಣ ಹೂವಿನ ಪಾರ್ಕ್ ಅಂತ ಹೇಳಿದ ತಕ್ಷಣ ಹೂವು ಇರುತ್ತಂತ ಯೋಚನೆ ಮಾಡ್ಕೊಂಡಿರ್ತೀರ. ಈಗೆಲ್ಲ ಪಾಳು ಬಿದ್ದೋಗಿದೆ. ಮೊದಲೆಲ್ಲ ಹೂವು ಎಲ್ಲ ಇತ್ತು. ಪಾರ್ಕಿಗೆ ಬಂದರೆ ಸ್ವರ್ಗ ಥರ ಇತ್ತು. ಈಗ ಎಂಥದ್ದು ಇಲ್ಲ ನೋಡ್ಕೊಳ್ಳಿ. ಬ್ರಿಡ್ಜ್ ಮೇಲೆ ನೋಡೋಣ, ಹಾಗೆ ಮುಂದೆ ನೋಡಿ. ಈ ಶೋಕೇಶ್ ಮರ ಒಂದು ಚೆನ್ನಾಗಿ ಬಂದಿದೆ ಪೂರ್ತಿ. ಕ್ರಿಸ್ಮಸ್ ಮರ ಒಂದು 4 ಮರ, ಅದು ಬಿಟ್ಟರೆ ಇನ್ನೆಂತ ಇಲ್ಲ. ಇಡೀ ಪಾರ್ಕ್ನ ಕಾಯ್ತಿರುವಂತಹ ಒಬ್ಬರು ದೊರೆ ಅಂತ ಹೇಳಿದರೆ ಅದು ಯಾರು ಅಂತ ಹೇಳಿದ್ರೆ, ಬನ್ನಿ ತೋರಿಸ್ತೀನಿ. ಹಿಂಗೆ ಹೋಗೋಣ, ಬನ್ನಿ ನಡ್ಕೊಂಡು ಹೋಗೋಣ. ಹೀಗೆ ಹೋದ್ರೆ ಗೊತ್ತಾಗುತ್ತೆ. ಇಲ್ಲಿ ಲೋಕಲ್ಸ್ ಯಾರು ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಯಾರನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ. ಬನ್ನಿ ಹೋಗೋಣ. ನೋಡಿ ಇದು ಮೀನು ತೊಟ್ಟಿ. ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋಗ್ಬೇಕಾದ್ರೆ ಕಾಡುಗಳು ಬೆಳ್ಕೊಂಡ್ಬಿಟ್ಟಿದ್ದಾವೆ, ಮುಳ್ಳು. ಸುತ್ತ ನೋಡ್ಕೊಳ್ಳಿ. ಇಲ್ಲೆಲ್ಲ ಫಿಶ್ ಟ್ಯಾಂಕ್ ಎಲ್ಲ ಇತ್ತು, ಉರಿ ಇದೆಲ್ಲ ನೋಡಿ ಪೂರ್ತಿ ಯಾವ ಥರ ಆಗಿದೆ ಅಂತೇಳಿ. ಬನ್ನಿ, ಯಾರನ್ನ ತೋರಿಸ್ತೀನಿ ಅಂತ ಹೇಳಿದಂದರೆ ಜೈ ಆಂಜನೇಯ ಅಂತ ಹೇಳ್ತಾ ಒಳಗೆ ಹೊರಟೆ ನಾನು. ನೋಡೋಣ ಅಂಥೇಳಿ ಬಂದು ಗೇಟ್ ಓಪನ್ ಮಾಡಿದೆ. ಯಾವ ಥರ ಇದೆ ಅಂತ ನೋಡಿ. ಆವಾಗ ಸ್ಥಾಪನೆ ಮಾಡಿದ್ದು ಶಿಲ್ಪಿ ಯಾವ ಥರ ಇದೆ ಹಂಗೇ ಇದೆ ನೋಡಿ. ಆಂಜನೇಯದು ಒಳ್ಳೆ ಗಟ್ಟಿಮುಟ್ಟಾಗಿದೆ. ಪೂರ್ತಿ ಪಾರ್ಕ್ ಕಾಯ್ತಾ ಇರೋಂಥ ದೊರೆ ನೋಡಿ. ಪೂರ್ತಿ ನೋಡ್ಕೊಳ್ಳಿ ಯಾವ ಥರ ಅಂತೇಳಿ. ಇಷ್ಟು ಎಲ್ಲ ಕಂಪ್ನಿಯವ್ರು ಮಾಡಿದ್ದು ಪೂರ್ತಿ. KOSL ಕಂಪ್ನಿ ಎಂಪ್ಲಾಯೀಸ್ಗಳು ಮಾಡಿರಲ್ಲ, ಅವ್ರು ಬಂದು ನಿಂತ್ಕೊಂಡು ನೋಡಿರ್ತಾರೆ. ಎಲ್ಲ ಲೇಬರ್ಸ್ ಮಾಡಿರೋದು ಪಾಪ ನೋಡಿ. ಇದು ರೈಟ್ ಸೈಡಿಗೆ ಬಂದರೆ ಈ ಕಡೆ. ಹಾಗೆ ನಾನು ತಾವರೆಕೆರೆ ಬಿಟ್ಟೆ. ಬನ್ನಿ ತಾವರೆಕೆರೆ ನೋಡ್ಕೊಂಬೋಣ ಅಂತೇಳಿ ನೋಡಿ. ತಾವರೆಕೆರೆ ಇದು ಪೂರ್ತಿ ನೋಡಿ.